ಹಾಲು ಕುಡಿಸಿ ನಿದ್ದೆ ಮಾಡಿಸುವ ಅಂತ ಬಂದರೆ ನನ್ನ ಮಗಳು ನೋಡಿ ಈ ಥರ ಎಲ್ಲ ತುಂಟಾಟ ಆಡ್ತಾ ಇದ್ದಾಳೆ. ಆಮೇಲೆ ಏನು ಮಾಡೋದು, ಚೂರು ಕೆಲಸ ಇತ್ತು ಅಂತ ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ನೋಡೋಕೆ ಶುರು ಮಾಡಿದ್ರು. ನಿದ್ದೆ ಹೆಂಗೂ ಮಾಡ್ತಾ ಇರಲಿಲ್ಲ ನನ್ನ ಮಗಳು. ಅದಕ್ಕಿಂತ ಮುಂಚೆ ಹಾಲು ಕುಡಿಸೋದಕ್ಕಿಂತ ಮುಂಚೆ ನಿದ್ದೆ ಬರೋ ಥರ ಮಾಡ್ತಾಯಿದ್ಲು. ಹಾಲು ಕುಡ್ದಾದ್ಮೇಲೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ಸೊ ಅವಳ ಜೊತೆ ಚೂರು ಆಟ ಆಡಿ ಮುದ್ದೆಲ್ಲ ಮಾಡಿ ಆಮೇಲೆ ಹೊರಗಡೆ ಹಾಲ್ಗೆ ಹೋದ್ವಿ. ಹಾಲಲ್ಲಿ ನಿಂತು ನನ್ನ ಹಸ್ಬೆಂಡು ಬೇಬಿ ಗೇಟ್ನ ಫಿಕ್ಸ್ ಮಾಡ್ತಾ ಇದ್ದರು. ನೋಡಿ ಈ ಥರ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಈ ಥರ 4 ಸ್ಕ್ರೂ ಇದೆ, ಎಂತಂದ ಗೊತ್ತಿಲ್ಲ. ಆಮೇಲೆ ನೋಡಿ ಈ ಥರ ಎಲ್ಲ ಇದೆ. ಐಡಿಯಾ ಇಲ್ಲ, ಮೇ ಬಿ ಇದು ಈ ಥರ ಗೋಡೆಗೆ ಲಾಕ್ ಆಗುತ್ತೆ. ಒಂದು ಗೋಡೆಗೆ ಲಾಕ್ ಆಗೋಣ, ಬಟ್ ಏನು ಚದಾಲ ಒಂದಿಜ್ಜಿ ಐಡಿಯಾ ಇಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡುವ, ಇದನ್ನು ಓಪನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಎಲ್ಲ ಫಿಕ್ಸ್ ಆದಮೇಲೆ ಇದನ್ನು ಕಟ್ ಮಾಡಬೇಕು ಅಂತೆ. ನೋಡಿ ಈ ಥರ ಲಾಕ್ ಹಾಕಿ ಫಿಕ್ಸ್ ಮಾಡೋದು. ಇದನ್ನು ಅಷ್ಟೇ ಓಪನ್ ಆಗ್ತದ. ನನ್ನ ಮಗಳಿಗೆ ಫುಲ್ ಕ್ಯೂರಿಯಾಸಿಟಿ ಏನಾಗ್ತಾ ಇದೆ ಅಂತ. ಸೊ ಹತ್ರ ನೋಡಿಬಿಟ್ಟು ಹೋಗ್ಬಿಟ್ಟು ನೋಡ್ತಾ ಇದ್ದಾಳೆ. ಕೆಳಗಡೆ ಇದು ಕೊಟ್ಟಿದ್ದಾರೆ, ಅದನ್ನು ಕಟ್ ಮಾಡಿಬಿಟ್ಟು ಇನ್ನು ಗೇಟ್ ಓಪನ್ ಮಾಡುವ. ಅದು ತಿಪ್ತು ಒಂದು ಲಾಕ್ ಉಂಟು, ಕೆಳಗಡೆ ಒಂದು ಲಾಕ್ ಇದೆ. ಓಕೆ, ಓಹೋ ನೈಸ್. ಫುಲ್ ಓಪನ್ ಮಾಡು, ದೊಡ್ಡವ್ರಿಗೆ ಹೋಗೋಕ್ಕಾಗುತ್ತಲ್ಲ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕನ್ಸುತ್ತೆ ಅಲ್ಲ ಅಲ್ಲ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕನ್ಸುತ್ತೆ. ಡೆಲಿಕೇಟ್ ಅನಿಸುತ್ತೆ ಇದು. ಓಕೆ, ಆರಾಮ್ಸೆ ಹೋಗ್ಬೋದಲ್ಲ. ಎಸ್, ನೋಡಿ ಈ ಥರ ಫಿಕ್ಸ್ ಆಯಿತು. ಲಾಕ್ ಹಾಕು. ಎಸ್, ಹಾಲಿನ ಉಂತಲಗೆ ಅರ ದಾದ ಮಲ್ಪಲ್ತುಲ ಮಗುನ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ದೀವಿ ಏನು ಮಾಡ್ತಾಳೆ ಅಂತ. ತಿರ್ತಲ ಲಾಕ್ ಕೊಡು. ಓಕೆ, ಕೆಳಗಡೆನೂ ಲಾಕ್ ಹಾಕ್ಬೋದಂತೆ ನೋಡಿ ಈ ಥರ. ಓಕೆ, ಅಲ್ಲೊಂದು ಲಾಕ್ ಇದೆ ನೋಡಿ, ಅದನ್ನು ಹಾಕ್ಬೋದು. ಓಕೆ, ತಗೊಳ್ಳ ಅವು ಗಟ್ಟಿ ಗ್ರಿಪ್ ಬರ್ಬನತ್ ನೋಡಿ. ಅವಳೆ ಹಾಗೆ ಬಂದ್ಲು. ಹಾಯ್ ಬಾಬಾ, ಹೆಲೋ ಸಾಹಿತ್ಯ, ಅಮ್ಮ ಒಲೆರು ಇರ್ನ ಇರಾಗಿಂಚಿ ಬರಿಯರ ಪೂಜಿ ನಾನ. ಹಾ ಭಲೆ ಬಪ್ಪಾರ ಇಂಚಿ ಭಲೆ ಭಲೆ. ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್ ಬಾಬಾ. ಇಜಣ್ಣ ಭಾರಿ ಆರಾಮಾದಿತ್ತು. ನಾನು ಇಂಚೆ ಬರ್ಪುಂಡು ಬಾಲೆ ಸ್ಟೆಪ್ಸ್ಗೆ ಗೇಟ್ ಮಾಡ್ದುಂಡು. ಅದೇ ಖುಷಿ ಆತುಂಡು. ಪತ್ತದಂತೂ ಅಲ್ವಾ ಆರಾಮ ಮಾಡು, ಖುಷಿ ಅವಳಿಗೆ. ಅವಂಜಿ ಖುಷಿ ಅಂದ ಪತ್ತದಂತೇರೆ ಅಂದ ಫಲಾಯ ಅಂದ ಉಂತುಜ ಉಂತು ನೆಂಚ ಅತ್ತವು ಫಲಾಯಿ ನೆಂಚ ಉಂತದ ನನಗೂ. ಓ ಅವು ಬಂಗವೇ. ಓ ಅಂದ ಅಂದಂದು ಅಂದಂದು. ಸರಿ ಆಂಡ್ ಗೇಟ್ ಆಂಡ್ ಬಾಬುಗು ನನ್ನ ಕಿಚನ್ ಒಂಜಿ ಗೇಟ್ ಆವಡ ಬುಕ್ಕ ಭಾರಿ ಖುಷಿ ಆಡ. ಕಿಚನ್ಗೆ ಎಂಟ್ರಿ ಇಜ್ಜಿ ಬಾಬಾಗ ಅವೊಂಜಿ ಮೇಯ್ನ್ ಆವಡಿತ್ತೆ. ಗೇಟ್ ಎಲ್ಲ ಫಿಕ್ಸ್ ಮಾಡಿ ಆಯಿತು. ಆಮೇಲೆ ಇನ್ನು ಗೆಸ್ಟ್ ಬರ್ತಾರಂತ ಹೇಳಿದರು. ಸೊ ಇವಳು ಮಾಮೂಲಾಗಿ ಈಗ ಸೆಕೆ ಅಲ್ಲ, ಸಮ್ಮರ್ ಅಲ್ವಾ, ಮಂಗಳೂರಲ್ಲಿ ಜಾಸ್ತಿ ಸೆಕೆ, ಅದಕ್ಕೆ ಬಟ್ಟೆ ಹಾಕಲ್ಲ ಆಲ್ಮೋಸ್ಟು. ಸೊ ಕ್ಲೋತ್ ಡಯಪರಲ್ಲಿ ಇರ್ತಾಳೆ ಮಾಮೂಲಾಗಿ. ಸೊ ಅದಕ್ಕೆ ಬಟ್ಟೆ ಹಾಕುವ, ತಲೆ ಎಲ್ಲ ಬಾಚುವ ಹಾಗೆ ನಾನು ಚೂರು ತಲೆ ಬಾಚ್ಕೊಳ್ಳೋಣ ಅಂತ ರೂಮಿಗೆ ಬಂದ್ವಿ. ನನಗೇನಂದರೆ ಇದು ಈಗ ಮಗು ಆದಮೇಲೆ ತಲೆ ಬಾಚ್ಕೊಳ್ಳೋದು, ಹೇರ್ ಕೇರು, ಸ್ಕಿನ್ ಕೇರ್ ಎಲ್ಲ ಮರ್ತು ಹೋಗ್ಬಿಟ್ಟಿದೆ. ಸೊ ಹೇರ್ ಫಾಲ್ ಒಂದು ಏನಂದರೆ ಹೇರ್ ಫಾಲ್ ಇಲ್ಲ ನನಗೆ ಅಷ್ಟೊಂದು.
ಬೇರೆ ಎಲ್ಲ ಹೇಳ್ತಾರೆ ಆಫ್ಟರ್ ಡೆಲಿವರಿ ತುಂಬ ಹೇರ್ ಫಾಲ್ ಇರುತ್ತೆ, ನನಗೊಂಥರ ಹಿಂಸೆ ಅದು ಇದು ಅಂತ ಹೇಳ್ತಾರೆ. ಬಟ್ ನಂಗೆ ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಇನ್ನು ಆಗುತ್ತಾ ಅಂತ ಗೊತ್ತಿಲ್ಲ. ಈಗ ನನ್ನ ಮಗಳಿಗೆ 10 ಮಂತ್ಸ್ ಕಂಪ್ಲೀಟ್ ಆಗಿ 11 ಮಂತ್ಸಲ್ಲಿದೆ. ಸೊ ನಾನು ಬಾಚ್ಕೊಂಡೆ ಹೇರು, ಮತ್ತು ಮಗಳಿಗೂ ಡ್ರೆಸ್ ಎಲ್ಲ ಹಾಕಿಬಿಟ್ಟು ಕೂದಲೆಲ್ಲ ಬಾಚಿಬಿಟ್ಟು ಅಷ್ಟೊತ್ತಿಗೆ ನೆಂಟರೆಲ್ಲ ಬಂದರು. ಅವರೊಂದು ಹಾಫ್ ಆನ್ ಅವರ್ ಇದ್ದರು, ಆಮೇಲೆ ಹೊರಟು ಹೋದರು. ಸೊ ಗೆಸ್ಟೆಲ್ಲ ಹೋದರು. ಬೇಗ ನಂದು ಬಟ್ಟೆ, ನನ್ನ ಮಗಳದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ವಿ. ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಅಜ್ಜಿ ಮನೆಗೆ ಹೋಗಬೇಕು ಅಂತ. ಸ್ಯಾಟರ್ಡೆ ಅಲ್ವಾ, ವೀಕೆಂಡ್ ಆದ್ದರಿಂದ ನನ್ನ ಅಜ್ಜಿ ಮನೆಗೆ. ಸೊ ಅದಕ್ಕೋಸ್ಕರ ನಾವು ಏನು ಫುಡ್ಡೆಲ್ಲ ಮಧ್ಯಾಹ್ನ ಪ್ರಿಪೇರ್ ಮಾಡಿರಲಿಲ್ಲ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಊರಿಗೆ ಬಂದ ಕೂಡಲೇ ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಬಿಟ್ಟು ಮತ್ತೆ ಅಜ್ಜಿ ಮನೆಗೆ ಹೋಗುವ ಅಂತ. ಇದು ನನ್ನ ಫೇವ್ರೆಟ್ ರೆಸ್ಟೋರೆಂಟು. ಫಸ್ಟ್ ಇಲ್ಲಿ 2 ಕಷಾಯ ಕೊಡ್ತಾರೆ, ಆಮೇಲೆ ಇವ್ರದ್ದು ಫುಡ್ಡೆಲ್ಲ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ. ನಾನು ಇಲ್ಲೇ ಬರೋದು ಊರಿಗೆ ಬಂದರೆ. ಅಷ್ಟೊತ್ತಿಗೆ ನನ್ನ ಮಗಳು ತುಂಟಾಟ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು. ಹಾಯ್ ಮಂತ್ಲೆ ಬಾಬಾಗ, ಹಾಯ್ ಮಂತ್ಲೆ ಹಾಯ್ ಮಂತ್ಲೆ ಬಾಬಾಗ. ಅವೇ ಬಾಬಾ ಹಾಯ್ ಮಂತ್ಲೆ ಬಾಬಾಗ ಹಾಯ್. ಹಾಂ ಹೆಲೋ ಬಾಬಾ ಬನ್ನಿ. ಸೊ ಅಜ್ಜಿ ಮನೆಗೆ ರೀಚ್ ಆದ್ವಿ. ನೋಡಿ, ಅಜ್ಜಿ ಮನೆಗೆ ರೀಚ್ ಆಗಬೇಕಷ್ಟೊತ್ತಿಗೆ ಅಂಗಳದಲ್ಲಿ ನನ್ನ ತಂಗಿ ಮಕ್ಕಳು ಇಬ್ಬರು ಆಟ ಆಡ್ತಾ ಇದ್ರು. ಸೊ ಅವ್ರ ಜೊತೆ ಇವಳು ಆಟ ಆಡೋಕ್ಕೆ ಶುರು ಮಾಡಿದ್ಲು. ಅಷ್ಟೊತ್ತಿಗೆ ಇವಳು ಬಟ್ಟೆ ಎಲ್ಲ ಒದ್ದಾಯಿತು ಅಂತ ಬಿಚ್ಚಿಬಿಟ್ಟೆ. ಅಷ್ಟೊತ್ತಿಗೆ ನನ್ನ ಆಂಟಿ ಬಂದುಬಿಟ್ಟು ಈ ಥರ ಪೈಪ್ ಇಟ್ಕೊಂಡು ನೀರು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲ. ನನ್ನ ಮಗಳಿಗಂತೂ ಖುಷಿನೇ ಖುಷಿ ಈ ಥರ ಅಜ್ಜಿ ಮನೆಗೆ ಬರೋದಂದರೆ. ಯಾಕಂದರೆ ನಾವು ಇಲ್ಲಿ ಮಂಗಳೂರಲ್ಲಿ ಸಿಟಿಯಲ್ಲಿ ಮೂವರೇ ಇರ್ತೀವಲ್ವ, ಅವಳಿಗೊಂಥರ ಬೇಜಾರು. ತುಂಬ ಜನ ನೋಡಿದ ಕೂಡಲೇ ಖುಷಿ ಅಂದರೆ ಖುಷಿ, ನಿದ್ದೆನೂ ಮಾಡಲ್ಲ ಇಡೀ ದಿನ ಬೇಕಂದರೆ. ಆಮೇಲೆ ಇಲ್ಲಿ ನೋಡಿ, ಅಂಗಳಕ್ಕೆಲ್ಲ ಅವರು ಇದು ಹಾಕ್ತಾರೆ, ತೆಂಗಿನ ಗರಿ ಅಥವಾ ಅಡಿಕೆ ಇದೆಲ್ಲ ಹಾಕ್ತಾರೆ, ಯಾಕಂದರೆ ಹುಲ್ಲು ಬರಬಾರ್ದು ಅಂತ ಆ ಕಡೆ ಎಲ್ಲ ಹಾಕಿದ್ದಾರೆ. ಸೊ ಮಕ್ಕಳು ಆಟ ಆಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ಚಪ್ಪಲಿ ಹಾಕಲ್ಲ, ಕಾಲಿಗೆಲ್ಲ ತಾಗ್ಬಿಟ್ರಂತ ಅದು ಭಯನೂ ಆಗುತ್ತೆ. ನೋಡಿ, ಸಣ್ಣ ಮಕ್ಕಳು, ಒಬ್ಬನಿಗೆ 5 ವರ್ಷ, ಇನ್ನೊಬ್ಬನಿಗೆ 2 ವರ್ಷ ತುಂಬಿರೋದಷ್ಟೇ. ಸೊ ಅದೂ ನೋಡ್ಕೋಬೇಕಾಗುತ್ತೆ. ಇದೆಲ್ಲ ನಮ್ಮ ತೋಟ. ಸೊ ತೋಟದ ವಿಸಿಟ್ ಎಲ್ಲ ಇದೆ ಇವತ್ತು. ಪ್ರತಿ ಸರ್ತಿ ಅಜ್ಜಿ ಮನೆಗೆ ಬರಬೇಕಾದ್ರೆ ತೋಟಕ್ಕೆ ಹೋಗೋದು, ಅಡಿಕೆ ತೋಟಕ್ಕೆ ಹೋಗೋದು, ರಬ್ಬರ್ ತೋಟಕ್ಕೆ ಹೋಗೋದೆಲ್ಲ ಕಾರ್ಯಕ್ರಮ ಇರುತ್ತೆ ನಂದು. ನೋಡಿ, ಇಲ್ಲಿ ನನ್ನ ಮಗಳು, ನನ್ನ ಅಮ್ಮ, ಇವರು ನನ್ನ ಅಮ್ಮನ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ನನ್ನ ಅಜ್ಜಿ ಒಳಗಡೆ ದೇವರಿಗೇನೋ ದೀಪ ಹಚ್ತಾ ಇದ್ದಾರ ಗೊತ್ತಿಲ್ಲ, ಲೈಟ್ ಆಫ್ ಆಯಿತು ಆ ಕಡೆ. ಸೊ ನನ್ನ ಮಗಳಿಗೆ ಅಜ್ಜಿ ಅಂದರೆ ತುಂಬ ಇಷ್ಟ. ಅಜ್ಜಿ ಜೊತೆನೇ ಇರ್ತಾಳೆ. ನನಗೆ ಅಜ್ಜಿ ಮನೆಗೆ ಹೋದರೆ ತುಂಬ ಖುಷಿ ಏನು ಅಂದರೆ, ಅಲ್ಲಿ ನನ್ನ ಅಜ್ಜಿ, ನನ್ನ ಅಮ್ಮ ಮತ್ತು ನನ್ನ ಅಮ್ಮನ ತಂಗಿ ಎಲ್ಲ ಮಗುನ ಇಟ್ಕೋತಾರೆ. ನನಗಂತೂ ಫುಲ್ಲು ಫ್ರೀಡಮ್ಮು. ಇಲ್ಲಾಂದರೆ ಇಲ್ಲಿ ಅಂದರೆ ನನ್ನ ಮನೇಲಿ ಅಂದರೆ ನಾನು ಅಥವಾ ನನ್ನ ಹಸ್ಬೆಂಡ್ ಇಬ್ಬರು ನೋಡ್ಕೊಡ್ತಾ ಇರಬೇಕು ಮಗುನ. ನನಗೆ ಅಜ್ಜಿ ಮನೆಗೆ ಹೋಗೋಂದರೆ ತುಂಬ ಇಷ್ಟ, ಯಾಕಂದರೆ ಅಲ್ಲಿ ನನಗೆ ಫುಲ್ ಫ್ರೀಡಮ್. ಯಾಕಂದರೆ ನನಗೆ ನನ್ನ ಮಗಳನ್ನು ನೋಡ್ಕೋಬೇಕಾಗಿಲ್ಲ. ನನ್ನ ಅಜ್ಜಿ, ನನ್ನ ಅಮ್ಮ ಎಲ್ಲ ನೋಡ್ಕೋತಾ ಇರ್ತಾರಲ್ಲ. ಸೊ ನನಗೆ ಆರಾಮಾಗಿ ನಾನು ಬಿಂದಾಸಾಗಿ ತಿರ್ತಾ ಇರ್ತೀನಿ ಆ ಕಡೆ ಈ ಕಡೆ ಎಲ್ಲ. ಇವರು ನನ್ನ ಅಜ್ಜಿ, ಇವರಿಗೆ 85 ವರ್ಷ ಆಯಿತು. ಮೊದಲು ನನ್ನ ಅಜ್ಜಿನ ಕಂಡ್ರೆ ತುಂಬ ಭಯ ಪಡೋಳು. ಈಗ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾಳೆ ನನ್ನ ಅಜ್ಜಿ ಜೊತೆನೂ. ಸೊ ನನ್ನ ಅಜ್ಜಿ ಜೊತೆನೂ ಆಟ ಆಡ್ತಾಳೆ. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ, ಫುಲ್ ಅವಳದೇ ಲೋಕದಲ್ಲಿದ್ದಾಳೆ. ಆ ಕಡೆ ನನ್ನ ಆಂಟಿ ಗಂಡ TV ನೋಡ್ತಾ ಇದ್ದಾರೆ. ಇವನು ನನ್ನ ತಂಗಿ ಮಗ. ಅಂದರೆ ತಂಗಿ ಮಗ ಅಂದರೆ ನನಗೆ ಸ್ವಂತ ತಂಗಿ ಅಲ್ಲ, ನನ್ನ ಆಂಟಿ ಮಗಳು ಮಗ.
ಇವನೇನಂದರೆ ಮೊದಲು ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ. ಸಣ್ಣ ಅವಳನ್ನು ಮುದ್ದು ಮಾಡಬೇಕಾದ್ರೆ ಇವನಿಗೇನೋ ಆಗೋದು. ಈಗ ಏನಾಗಿದೆ ಅಂದರೆ ತಂಗಿ ಅಂದರೆ ತುಂಬ ಇಷ್ಟ. ತಂಗಿಗೆ ಟಾಯ್ಸ್ ಕೊಡೋದು, ಅದು ಇದು ಕೊಡೋದು, ಮುಟ್ಟೋದು, ಕಿಸ್ ಮಾಡೋದು, ಏನೆಲ್ಲ ಮಾಡ್ತಾ ಇರ್ತಾನೆ ಹಾಗೆ. ಇವನು ನನ್ನ ತಂಗಿ ದೊಡ್ಡ ಮಗ, ಇವನಿಗೆ 5 years ಆಯಿತು. ಆಮೇಲೆ ಅಷ್ಟೊತ್ತಿಗೆ ನನ್ನ ಚಿಕ್ಕಪ್ಪ ಬಂದರು, ನನ್ನ ಆಂಟಿ ಗಂಡ. ಅವರು ಆಟ ಆಡ್ಸೋಕ್ಕೆ ಶುರು ಮಾಡಿದರು. ಮೊದಲು ಅವ್ರನ್ನ ಕಂಡ್ರೆ ಭಯ, ಜೋರು ಕಿರ್ಚಿ ಅಳೋದು. ಈಗ ಏನೂ ಇಲ್ಲ, ಅವರು ಆಗುತ್ತೆ, ಎಲ್ಲರೂ ಆಗುತ್ತೆ. ಅಜ್ಜಿ ಮನೆಯಲ್ಲಿ ಯಾರು ಬಂದ್ರೂ ಏನು ದೊಡ್ಡ ಕಿರಿಕಿರಿ ಮಾಡಲ್ಲ, ಎಲ್ಲರನ್ನೂ ಇಷ್ಟಪಡ್ತಾಳೆ. ಈಗ ಅಜ್ಜಿ ಮನೆಗೆ ಹೋಗೋದಂದರೆ ಅವಳಿಗೆ ತುಂಬ ಖುಷಿ. ನೋಡಿ, ಇಲ್ಲಿ ನನ್ನ ಮಗಳಿಗೆ ತಿನ್ನಿಸೋ ಪ್ರೋಗ್ರಾಮ್ ಆಗ್ತಾ ಇದೆ. ಎಲ್ಲರೂ ಫುಲ್ ಅಟೆನ್ಷನ್, ಸೆಂಟ್ರ್ ಆಫ್ ಅಟ್ರಾಕ್ಷನ್ ನನ್ನ ಮಗಳಿಗೆ. ಆ್ಯಪಲ್ ಪ್ಯೂರಿ ಕೊಡ್ತಾ ಇದ್ದೀನಿ. ಆ್ಯಪಲ್ ಪ್ಯೂರಿನ ತಿಂತಾಳೆ, ಚೂರು ಬನಾನಾ ಚೂರು ತಿಂತಾಳೆ. ಅದನ್ನು ಬಿಟ್ಟು ಮತ್ತೆ ಏನೂ ತಿನ್ನಲ್ಲ. ಚೂರು ಸಿಹಿ ಇರಬೇಕು, ಸಿಹಿ ಇಲ್ಲ ಅಂದರೆ ತಿನ್ನಲ್ಲ. ಅಲ್ಲಿ ನನ್ನ ಆಂಟಿ ಬಂದುಬಿಟ್ಟು ನನ್ನ ಮನೆಗೆ ಕೊಂಡೋಗಕ್ಕಂತ ಹೇಳಿಬಿಟ್ಟು ಬಸಳೆ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ, ಕೊಯ್ತಾ ಇದ್ದಾರೆ. ಕೊಯ್ದುಬಿಟ್ಟು ಮತ್ತೆ ಅದನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ತಂಗಿ ಮಗ ಏನೋ ಸರ್ಕಸ್ ಮಾಡ್ತಾ ಇದ್ದಾನೆ. ಅಲ್ಲಿ ತರಕಾರಿ ಎಲ್ಲ ಇದೆ, ಬದನೆಕಾಯಿ, ಟೊಮ್ಯಾಟೊ, ಅದೆಲ್ಲ, ಅಲಸಂದೆ ಬೀಜ ಎಲ್ಲ ಇದೆ. ಸೊ ಅಲ್ಲಿ ಹೋಗಿ ಏನೋ ಮಾಡ್ತಾ ಇದ್ದಾನೆ ಸರ್ಕಸ್. ನೋಡಿ, ಇಲ್ಲಿ ನೋಡಿದರೆ ಈಗ ಶುರುವಾಗ್ತಾ ಇದೆ ಸರ್ಕಸ್. ಅದೇನೋ ಎತ್ಕೊಳ್ತಾ ಇದ್ದಾನೆ, ಅದರಲ್ಲಿ ಫುಲ್ ನೀರಿದೆ. ಸೊ ಅಷ್ಟೊತ್ತಿಗೆ ಅವನ ಅಮ್ಮ ಬೈದ್ಬಿಟ್ಟು ಆ ಕಡೆ ಇಟ್ಬಿಟ್ಲು ಅದನ್ನು. ಸೊ ಹೀಗೆ ಎಲ್ಲ ತಮಾಷೆ ಮಾಡಿಕೊಂಡು ಎಲ್ಲ ಸೇರಿಕೊಂಡು ವೀಕೆಂಡೆಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗೋದು. ಇದು ನೋಡಿ, ನಮ್ಮ ಅಜ್ಜಿ ಮನೆಯದು ಎದುರು ಮುಂಬಾಗಿಲು. ಆ ಕಡೆ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ. ತೋಟ ಎಲ್ಲ ಇದೆ, ಎದುರುಗಡೆ ತೋಟ, ಅಡಿಕೆ ತೋಟ, ಆಮೇಲೆ ತೆಂಗಿನ ಮರ ಎಲ್ಲ ಇದೆ. ಸೊ ಹೋಗಿ ಆಮೇಲೆ ಎದುರುಗಡೆ ತುಳಸಿ ಗಿಡಗಳು, ಹೂವಿನ ಗಿಡಗಳು, ಆಮೇಲೆ ಪೆಪ್ಪರ್ ಗಿಡಗಳು ಎಲ್ಲ ಇದೆ. ನೋಡಿ, ತೋಟದ ಫುಲ್ಲು ಇದು ತುಂಬಿಟ್ಟಿದೆ. ಏನಂದರೆ ಏನು ಹೇಳೋದಪ್ಪ ಗೊತ್ತಾಗ್ತಿಲ್ಲ. ಸೊ ನಡೆಯೋದು ತುಂಬ ಕಷ್ಟ. ನೋಡ್ಕೊಂಡು ನಿಧಾನಕ್ಕೆ ನಡೀತಾ ಹೋಗಬೇಕು, ಇಲ್ಲ ಅಂದರೆ ಅಷ್ಟೇ. ತೋಟಕ್ಕೆ ನೀರು ಬೀಳ್ತಾ ಇದೆ ನೋಡಿ. ನಾವು ಸಂದಿರಬೇಕಾದ್ರೆ ಇದರಲ್ಲಿ ಆಟ ಆಡ್ತಾಯಿದ್ವಿ. ಅದೊಂಥರ ಮಜಾ. ಅದ್ರ ಜೊತೆ ಹಂಗೆ ಓಡಾಡೋದು, ಆಮೇಲೆ ತಪ್ಪಿಸೋಕ್ಕೆಲ್ಲ ಟ್ರೈ ಮಾಡೋದು, ಏನೆಲ್ಲ ಮಾಡ್ತಾಯಿದ್ವಿ. ಈಗೆಲ್ಲ ನೆನಪಾಗುತ್ತೆ. ಇದು ನಮ್ಮ ಅಜ್ಜಿ ಮನೆಯ ಕೊಟ್ಟಿಗೆ, ದನದ ಕೊಟ್ಟಿಗೆ. ಈಗ ದನ ಇಲ್ಲ, ಅಜ್ಜಿಗೆ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಾ ಅಂತ ಹೇಳಿಬಿಟ್ಟು ದನ ಎಲ್ಲ ಇಲ್ಲ. ನೋಡಿ, ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡ್ಕೋಬೋದು. ಆಮೇಲೆ ಆ ಕಡೆ ಬಿಸಿನೀರು ಕಾಯಿಸೋಕ್ಕಂತ ಎಲ್ಲ ಕಟ್ಟಿಗೆ ಎಲ್ಲ ರಾಶಿ ಹಾಕಿದ್ದಾರೆ. ಕಟ್ಟಿಗೆ ಮತ್ತು ತೆಂಗಿನ ಗರಿಗಳು, ತೆಂಗಿನ ಚಿಪ್ಪುಗಳು ಎಲ್ಲ ರಾಶಿ ಹಾಕಿದ್ದಾರೆ ಬಿಸಿನೀರು ಸ್ನಾನ ಮಾಡೋಕ್ಕೆ. ಮೊದಲು ದನ ಎಲ್ಲ ಇತ್ತು ಅಜ್ಜಿ ಮನೆಯಲ್ಲಿ, ಈಗ ಇಲ್ಲ. ನೋಡಿ, ನಾನೇನೋ ಮಾಡ್ತಾಯಿದ್ದೀನಿ. ಇಲ್ಲಿ ಅಜ್ಜಿ ಮನೆಯಲ್ಲಿ ಗಂಜಿ ಮತ್ತು ನಾನ್ ವೆಜ್ ಎಲ್ಲ ಈ ಥರ ಒಲೆಯಲ್ಲಿ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಆಂಟಿ ಆಲ್ರೆಡಿ ಮಾಡ್ತಾಯಿದ್ರು ಅವರಿಗೆ. ಸೊ ಏನೋ ಹೇಳಿದರು ತಿರುಗಿಸು ಅಂತ. ಸೊ ಅದಕ್ಕೆ ಹೋಗಿ ಹೆಲ್ಪ್ ಮಾಡಿದೆ ಅವರಿಗೆ. ಅಷ್ಟೊತ್ತಿಗೆ ಆಂಟಿ ಬಂದರು. ನೋಡಿ, ಇದೆಲ್ಲ ತರಕಾರಿ ಗಿಡಗಳು. ಇದು ಲಿಂಬೆ ಹುಳಿ ಗಿಡ, ಅದು ತುಳಸಿ ಗಿಡ. ನೋಡಿ, ನಾನು ತುಳಸಿ ಕೊಯ್ತಾ ಇದ್ದೀನಿ. ಇದು ತುಳಸಿ ಗಿಡ. ಫುಲ್ ಮೋಡ ಇತ್ತು, ಮಳೆ ಬರುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಮಳೆನೇ ಬಂದಿಲ್ಲ. ಮಿಸ್ ಮಾಡಿಕೊಂಡೆ. ಲಾಸ್ಟ್ ವೀಕ್ ಹೋಗ್ಬೇಕಾದ್ರೂ ಹಾಗೆ ಮಳೆ ಬರುತ್ತೆ ಅಂತ ಕಾದೆ ಮಳೆನೇ ಬಂದಿಲ್ಲ. ಮಳೆ ಬರಬೇಕಾದ್ರಂತೂ ಸಖತ್ ವೆದರ್. ಎಷ್ಟು ಖುಷಿಯಾಗುತ್ತೆ ಅಂದರೆ, ಆದರೂ ಮಳೆ ನಿಂತು ಆದಮೇಲೆ ವೆದರ್ ಇದೆಯಲ್ಲ, ಅದೊಂಥರ ಅಮೇಝಿಂಗ್. ನೋಡಿ, ಈ ಕಡೆ ತರಕಾರಿ ಗಿಡ, ಬೆಂಡೆಕಾಯಿ ಇದೆ. ಇದು ಬೆಂಡೆಕಾಯಿ ಗಿಡ. ಆಮೇಲೆ ಸಿಹಿ ಕುಂಬಳಕಾಯಿ ಇದೆ. ಆಮೇಲೆ ಸೋರೆಕಾಯಿ. ನೋಡಿ, ನಾನು ನಿಂತಿರೋ ಮೇಲ್ಗಡೆ ದುಂಪ ಇದೆಯಲ್ಲ, ಅದು ಬಸಳೆ ದುಂಪ. ಸೊ ತರಕಾರಿ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಆಗುತ್ತೆ. ಅಜ್ಜಿ ಎಲ್ಲ ಮನೆಯಲ್ಲೇ ಮಾಡ್ತಾರೆ. ನನಗೂ ಕೊಟ್ಟಿದ್ದಾರೆ ಈ ಸರ್ತಿ ತುಂಬ ತರಕಾರಿ. ನೋಡಿ, ಇಲ್ಲಿ ಅಲಸಂಡೆ ಇದೆ, ಅಲಸಂಡೆ ಗಿಡದು. ಆಮೇಲೆ ಬದನೆಕಾಯಿ ಇದೆ. ನೋಡಿ, ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದೊಂಥರ ವೈಟ್ ಶೀಟು ಥರ. ಅದು ಅಡಿಕೆ ಒಣಗಿಸೋಕ್ಕೆ ಸೋಲಾರ್ ಶೀಟ್ ಅಂತಾರೆ. ಅದರೊಳಗಡೆ ಹಾಕಿ ಅಡಿಕೆನ ಒಣಗಿಸೋದು. ಸೊ ಅದು ಬೇಗ ಒಣಗಿಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಇದು ಬದನೆಕಾಯಿ ಇದೆ ಇಲ್ಲಿ.
ಸೊ ನನಗೆ ಪ್ರತಿ ಸರ್ತಿ ಅಜ್ಜಿ ಮನೆಗೆ ಹೋಗಬೇಕಾದ್ರೆ ತರಕಾರಿ ಮಾತ್ರ ಎಷ್ಟು ಸಿಗುತ್ತೆ ಗೊತ್ತಾ, ಎಲ್ಲ ತರಕಾರಿ ಸಿಗುತ್ತೆ. ನನಗೆ ಒಂದು ವಾರಕ್ಕೆ ಬೇಕಾಗುವಷ್ಟು ಸಿಗುತ್ತೆ ನೋಡಿ. ಇದು ಟೊಮೆಟೊ ಗಿಡ, ನಾನು ಮುಟ್ತಾ ಇದ್ದೀನಲ್ಲ ಅದು ಟೊಮೆಟೊ ಗಿಡ. ಟೊಮೆಟೊ ಕಾಯಿ ಇದೆ, ಹಣ್ಣಿಲ್ಲ. ಇಲ್ಲ ಅಂದರೆ ನಾನು ಅದನ್ನು ಕುಯ್ತಾ ಇದ್ದೆ ನೋಡಿ. ಹಣ್ಣಾಗಿಲ್ಲ, ಇನ್ನೂ ಆಗಬೇಕಷ್ಟೇ. ಇದು ಟೊಮೆಟೊ ಗಿಡ ಏನು ಅಂದರೆ ಒಂಥರ ಶಕ್ತಿ ಇಲ್ಲದ ಥರ ಹಿಂಗೆ ಹಂಗೆ ಬೀಳ್ತಾ ಇರುತ್ತೆ. ಅದು ಕರೆಕ್ಟಾಗಿ ಸ್ಟ್ರೈಟಾಗಿ ಬೆಳೆಯಲ್ಲ ಅನಿಸುತ್ತೆ ನೋಡಿ. ಬದನೆಕಾಯಿ ತುಂಬ, ಬದನೆಕಾಯಿ ಅಂತೂ ತುಂಬ ಆಗಿತ್ತು. ಎಷ್ಟಾಗಿತ್ತು ಅಂದರೆ ಮನೆಯಲ್ಲಿ ತಿನ್ನಕ್ಕೆ ಲಾಸ್ಟಿಗೆ ಅದು ಬೇಡವೇ ಬೇಡ ಅನಿಸಿತ್ತು ತಿನ್ನೋದು, ಆ ಥರ ಆಗಿತ್ತು. ಸೊ ತಂಗಿ ಮಕ್ಕಳು ಗಂಡ ಎಲ್ಲ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಹಾಗೆ ಅವರಿಬ್ಬರಿಗೂ ಖುಷಿ. ಸ್ಟಾರ್ಟಿಂಗ್ ಇಲ್ಲಿ ಬರಬೇಕಾದ್ರೆ ತುಂಬ ಖುಷಿ, ಮತ್ತು ಒಂದು ವಾರ ಅಷ್ಟೊತ್ತಿಗೆ ಬೋರ್ ಆಗೋಯ್ತು ಅವರಿಗೆ, ಮತ್ತೆ ಹೋಗಬೇಕು ಅಂತ. ಈಗ ಹೋಗಬೇಕಾದ್ರೆ ಅಂತೂ ತುಂಬ ಖುಷಿ. ಅಪ್ಪ ಬಂದುಬಿಟ್ಟಿದ್ದಾರಲ್ಲ, ಅಪ್ಪನ ನೋಡಿಬಿಟ್ಟು ತುಂಬ ಖುಷಿ ಅವರಿಗೆ. ಸೊ ಇವರೆಲ್ಲ ಹೇಳ್ತಾ ಇದ್ದಾರೆ ನಿಲ್ಲು, ಹೋಗಬೇಡ ಅಂತ. ನಾನು ಹೋಗ್ತೀನಿ ಅಂತ ಅಂತೂ ಹೊರಟೇ ಬಿಟ್ಟರು. ಮತ್ತು ಇನ್ನು ನಾವು ಹೊರಡ್ತೀವಿ ಸ್ವಲ್ಪ ಹೊತ್ತಾದಮೇಲೆ. ಆಮೇಲೆ ಯಾರು ಇರಲ್ಲ, ಅಜ್ಜಿ ಮಾತ್ರ ಒಬ್ಬರೇ ಇರ್ತಾರೆ. ಅಜ್ಜಿ ಮತ್ತು ಅವ್ರ ಜೊತೆ ಆಂಟಿ ಇರ್ತಾರೆ, ಆಂಟಿ ಗಂಡ ಇರ್ತಾರೆ. ಸೊ ಅವ್ರು ಮೂವರೇ ಇರ್ತಾರೆ. ನನ್ನ ಅಮ್ಮ ಅವ್ರ ಮನೆಗೆ ಹೋಗ್ತಾರೆ. ನಾವು ಇನ್ನು ಹೊರಡ್ತೀವಿ. ಸ್ನಾನ ಮಾಡಿಬಿಟ್ಟು, ತುಂಬ ಸೆಕೆ ಎಲ್ಲ ಒದ್ದೆ. ಸೊ ಸ್ನಾನ ಮಾಡಿ ನೋಡಿ, ಇದೆಲ್ಲ ಬಟ್ಟೆ ಎಲ್ಲ ಒಗ್ದುಬಿಟ್ಟು ಒಣಗಿಸಿ ಹಾಕಿದ್ದಾರೆ, ಒಣಗಕ್ಕೆ ಹಾಕಿದ್ದಾರೆ. ಸೊ ನಾವು ಇನ್ನು ಹೊರಡೋದು. ಅದಕ್ಕಿಂತ ಮುಂಚೆ ಇನ್ನೊಂದು ಸತಿ ಶೂಟಿಂಗ್ ಮಾಡುವ ಅಂತ, ಮನೆಯೆಲ್ಲ ತೋರಿಸ್ಕೊಂಡು ಬರುವ ಅಂತ ಮತ್ತೆ ವೀಡಿಯೋ ಮಾಡ್ತಾ ಇದ್ದೆ ನೋಡಿ. ಅಷ್ಟೊತ್ತಿಗೆ ನನ್ನ ಅಂಕಲ್ ಚಿಕ್ಕಪ್ಪ ಟಿ ವಿ ನೋಡ್ತಾ ಇದ್ರು ಒಳಗಡೆ. ಇದು ನಮ್ಮ ಅಂಗಳ, ನಮ್ಮ ಕಾರ್ ನಿಂತಿದೆ ಇಲ್ಲಿ, ಅದು ಆ ಕಡೆ ರೋಡು, ಇದು ಮುಂಬಾಗಿಲು. ಆಗ ತೋರಿಸಿದ್ದೀನಿ ಅನಿಸುತ್ತೆ. ಇದು ನೋಡಿ ಇನ್ನೊಂದು ರೋಡ್ ಇದೆ, ಅದು ನನ್ನ ಅಂಕಲ್ ಮನೆ, ತಮ್ಮನ ಮನೆ. ಸೊ ಆ ರೋಡ್ ಆ ಮನೆಗೆ ಹೋಗುತ್ತೆ ನೋಡಿ. ಇದು ಬಾವಿ ಕಟ್ಟೆ, ಇದರಿಂದಲೇ ನಾವು ನೀರು ಕುಡಿಯೋದು. ತೋಟಕ್ಕೆಲ್ಲ ಬೋರ್ ಇದೆ, ಬೋರಿದ್ದು ನೀರು. ಆಮೇಲೆ ನಮಗೆ ಕುಡಿಯೋಕ್ಕೆ ಇದು ಬಚ್ಚಲು ಮನೆ, ಸ್ನಾನ ಮಾಡೋಕ್ಕೆ. ಆಮೇಲೆ ಕುಡಿಯೋಕ್ಕೆ ಈ ಬಾವಿಯಿಂದಲೇ ತೆಗಿತೀವಿ ಫ್ರೆಶ್ ವಾಟರ್. ಈ ಬಾವಿ ನೀರು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಸಿಹಿ ಇರುತ್ತೆ. ನಮ್ಮದು ನೀರು, ನಾವು ಮಂಗಳೂರಲ್ಲಿ ನಮ್ಮ ಮನೆಯದ ನೀರು ಒಂಥರ ಸಪ್ಪೆ. ಅದನ್ನು ಕುಡಿದ್ಬಿಟ್ಟು ಈ ಬಾವಿ ನೀರು ಕುಡಿಬೇಕಾದ್ರೆ ನನಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಒಂಥರ ಸಿಹಿ ನೀರು ನೋಡಿ. ಆಂಟಿ ಮತ್ತು ನನ್ನ ಅಮ್ಮ ನಾನ್ ವೆಜ್ ಮಾಡ್ತಾ ಇದ್ದಾರೆ, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಅಲ್ಲಿ ಕೂತಿದ್ದಾರೆ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.